ಇಂದಿನ ದೇವರ ವಾಗ್ದಾನ ಕೊಲೊಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಿಸಲ್ಪಟ್ಟ ನಾವು ಪರಲೋಕ ರಾಜ್ಯದ ಮೇಲೆ ನಮ್ಮ ದೃಷ್ಟಿಯನ್ನು ಇಡಬೇಕಾಗಿ ಪೌಲನು ಹೇಳುತ್ತಿದ್ದಾನೆ. ಭೂ ಸಂಬಂಧವಾದ ಧನ, ಆಸ್ತಿ, ಗರ್ವ ತರುವಂಥ ಸ್ಥಾನಮಾನಗಳು, ಶರೀರಕ್ಕೆ ಸುಖ ಕೊಡುವ ಜೀವನ ಇವುಗಳು ಶಾಶ್ವತವಲ್ಲ. ಆದರೆ ಶಾಶ್ವತವಾದದ್ದು ಪರಲೋಕ ರಾಜ್ಯ. ನಾವು ಅಲ್ಲಿ ಸೇರಿ ಕ್ರಿಸ್ತನೊಂದಿಗೆ ಸದಾಕಾಲ ವಾಸ ಮಾಡುವುದರ ಮೇಲೆ ನಮ್ಮ ಮನಸ್ಸನ್ನು ಇಡಬೇಕಾಗಿದೆ. ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ಮಹಿಮೆಯ ಸಿಂಹಾಸನದ ಮೇಲೆ ಆಸನಾರೂಢರಾಗಿರುವಂಥ ನನ್ನ ತಂದೆ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ಹೌದು ಕರ್ತನೆ, ಭೂಲೋಕ ನಮಗೆ ಶಾಶ್ವತವಲ್ಲ, ಇಲ್ಲಿನ ವೈಡೂರ್ಯ ನಮಗೆ ಶಾಶ್ವತವಲ್ಲ. ರಕ್ಷಿಸಲ್ಪಟ್ಟವನು ಪರಲೋಕಕ್ಕೆ, ಪಾಪದಲ್ಲಿದ್ದವನು ನರಕಕ್ಕೆ ಸದಾಕಾಲಕ್ಕೆ ಹೋಗುವನು. ನಿನ್ನ ಮಕ್ಕಳಾದ ಪ್ರತಿಯೊಬ್ಬ ಮನುಷ್ಯನನ್ನು ನಮ್ಮ ಪಾಪಗಳಿಂದ ಕ್ಷಮಿಸಿ, ನಿನ್ನ ಜೀವಗ್ರಂಥದಲ್ಲಿ ನಮ್ಮ ಹೆಸರುಗಳನ್ನು ಬರೆದು ಪರಲೋಕ ರಾಜ್ಯಕ್ಕೆ ಹಕ್ಕುದಾರರಾಗಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಈ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನ ಮೋಹನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್.